ಏನು ಗೊತ್ತೇನ್ರಿ, ಯಾವುದೇ ಕೇಸ್ನಲ್ಲಿ ಅರೆಸ್ಟ್ ಆಗಿ ಪೊಲೀಸ್ ಸ್ಟೇಷನ್ ಲಾಕಪ್ಪಲ್ಲಿದ್ದರೆ ಆ ಆರೋಪಿಗಳಿಗೆ ಊಟ ತಿಂಡಿ ಶೌಚಕ್ಕೆ ಹೋಗೋದಕ್ಕೆ ವ್ಯವಸ್ಥೆ ಬಿಟ್ಟರೆ ಇನ್ನೇನು ಸಿಗಲ್ಲ. ಬೇಕಂದರೆ ಬಟ್ಟೆ ಬರೆ ಬದಲಾಯಿಸ್ಕೊಳ್ಬೋದೇನೋ ಇದ್ದರೆ. ಆದರೆ ಚಿತ್ರದುರ್ಗದ ಅಭಿಮಾನಿ ರೇಣುಕಾಸ್ವಾಮಿ ಹತ್ಯೆಯಲ್ಲಿ ಅರೆಸ್ಟ್ ಆಗಿರುವ ನಟ ದರ್ಶನ್ ಕಿಲ್ಲರ್ ಗ್ಯಾಂಗ್ ಪೊಲೀಸ್ ಕಸ್ಟಡಿಯಲ್ಲಿ ದಿಲ್ದಾರ್ ಆಗಿ ಬದುಕ್ತಾ ಇದೆ. ಈ ಅನುಮಾನಕ್ಕೊಂದು ಶಾಮಿಯಾನ ಕಾರಣ ಬಿಡದೆ. ಆರೋಪಿಗಳನ್ನು ಮಾಧ್ಯಮಗಳ ಕಣ್ಣಿಂದ ಮರೆಮಾಚೋದಕ್ಕೆ ಇಡೀ ಸ್ಟೇಷನ್ನ ಕಾಂಪೌಂಡ್ಗೆ ಎರಡೆರಡು ಶಾಮಿಯಾನ ಹಾಕಿದ್ದಾರೆ. ಆರೋಪಿಗಳು ಕಾಣಿಸದಂತೆ ಈ ರೀತಿ ಶಾಮಿಯಾನ ಹಾಕಿರೋದು ಇದೇ ಫಸ್ಟ್ ಟೈಮ್. ಬಂಧನವಾದ ದಿನದಿಂದಲೂ ಕೂಡ ದರ್ಶನ್ ಸರಿಯಾಗಿ ಊಟ ಮಾಡ್ತಾ ಇಲ್ಲ. ಎಣ್ಣೆ ಕೊಡಿ ಸಾರ್, ಸಿಗರೆಟ್ ಕೊಡಿ ಸಾರ್ ಅಂತ ಕೇಳ್ತಾ ಇದ್ದಾರಂತೆ. ಈ ಡ್ರಾಮಾ ಎಲ್ಲ ಬಯಲಾಗಬಾರ್ದು ಅಂದ್ಬಿಟ್ಟು ಶಾಮಿಯಾನ ಐಡಿಯಾ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗೆಯೇ ಠಾಣೆ ಸುತ್ತ ಪೊಲೀಸ್ ಕಮಿಷನರ್ ದಯಾನಂದು ಅವರು ಸೆಕ್ಷನ್ 144 ಜಾರಿಗೊಳಿಸಿದ್ದಾರೆ. ಪೊಲೀಸ್ ಕಸ್ಟಡಿಯಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ಗೆ ರಾಜಾತಿಥ್ಯವನ್ನು ಕೊಡಲಾಗ್ತಾ ಇದೆ. ನಿನ್ನೆ RR ನಗರದ ಪಟ್ಟಣಗೆರೆ ಶೆಡ್ನಲ್ಲಿ ಮಹಜರ್ ಪ್ರಕ್ರಿಯೆಯನ್ನ ಮಾಡಲಾಗಿತ್ತು. ದರ್ಶನ್ ಮತ್ತವರ ಗ್ಯಾಂಗನ್ನು ಕರೆತಂದು ಪಂಚನಾಮೆಯನ್ನು ಕೂಡ ಮಾಡಲಾಗಿತ್ತು. ಈ ವೇಳೆ ಹಂತಕರು ಫೋನ್ನಲ್ಲಿ ಮಾತನಾಡುವುದು ಕ್ಯಾಮರಾದಲ್ಲಿ ಸರಿಯಾಯಿತು. ಪೊಲೀಸರು ಪಕ್ಕದಲ್ಲೇ ಇದ್ರೂ ಕೂಡ ಆರೋಪಿ ದರ್ಶನ್ ಆಪ್ತ ಪ್ರದೋಷ್ ಮತ್ತು ಇನ್ನೊಬ್ಬ ಹಂತಕ ಫೋನ್ನಲ್ಲಿ ಮಾತಾಡ್ತಾ ಇದ್ರು. ಈ ಮೂಲಕ ಪೊಲೀಸರೇ ಆರೋಪಿಗಳ ಬೆಂಬಲಕ್ಕೆ ನಿಂತಿದ್ದಾರೆ ಅನ್ನುವಂತಹ ಅನುಮಾನ ಮೂಡೋದಕ್ಕೆ ಶುರುವಾಗ್ತಾ ಇದೆ. ಸರ್, ಇವತ್ತಿನ ಬೆಳವಣಿಗೆ ಓವರಾಲ್ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಪೊಲೀಸರು ಬೆಂಬಲ ಕೊಡ್ತಾ ಇದ್ದಾರಾ ಅಂಥೇಳಿ. ಏನು ಊಟ ಕೊಡೋದೇನೋ ಅಂದರೆ ಊಟ ತಿಂಡಿ ಕಾಮನ್ ಆಗಿ ಕೊಡ್ತಾರೆ. ಸೊ ಆದರೆ ಇಲ್ಲಿ ಮದ್ಯ ಬೇಕು ಅಂತಾರೆ, ಸಿಗರೇಟ್ ಕೊಡಿ ಅಂತ ಕೇಳ್ತಾರೆ. ಅದನ್ನೆಲ್ಲ ಮೋಸ್ಟ್ಲಿ ಪೂರೈಸ್ತಾ ಇರಬೇಕು. ಅದಕ್ಕೆ ಅನ್ಸುತ್ತೆ ಶಾಮಿಯಾನ ಹಾಕಿರೋದು. ಯಾವುದೋ ಒಂದು ಒಳ್ಳೆ ಕಂಪ್ನಿಗೆ ಟೆಂಡರ್ ಸಿಕ್ಕಿರಬೇಕು ಅಂತ ಅನಿಸ್ತದೆ ಶಾಮಿಯಾನದು. ಈ ಶಾಮಿಯಾನದವರು ಪಾಪ ಅಂಗಡಿಗಳನ್ನು ಇಟ್ಕೊಂಡಿರ್ತಾರಲ್ಲ, ಅವರು ತಮ್ಮ ಬೋರ್ಡ್ಗಳನ್ನು ಒಂದು ಸ್ವಲ್ಪ ಬದಲಾಯಿಸ್ಕೊಳ್ಳೋದು ಒಳ್ಳೆಯದು. ಬನ್ನಿ, ಮದುವೆ ಇನ್ನಿತರೆ ಶುಭ ಸಮಾರಂಭಗಳಿಗೆ ಬೇರೆ ಬೇರೆ ಕಾರ್ಯಗಳಿಗೆ ಶಾಮಿಯಾನ ಒದಗಿಸಿಕೊಡಲಾಗುವುದು ಅಂತ ಬೋರ್ಡ್ ಹಾಕೊಂಡಿರ್ತಾರೆ. ಇನ್ಮೇಲೆ ಶಾಮಿಯಾನ ಅಂಗಡಿಗಳವರಿಗೆ ನಾನು ಒಂದು ಸಣ್ಣ ಮಟ್ಟದ ಸೂಚನೆಯನ್ನು ಕೊಡುವುದಕ್ಕೆ ಬಯಸ್ತೇನೆ, ಅಥವಾ ಸಲಹೆಯನ್ನು ಕೊಡೋದಕ್ಕೆ ಬಯಸ್ತೇನೆ. ಪೊಲೀಸ್ ಸ್ಟೇಷನ್ಗೂ ನಾವು ಶಾಮಿಯಾನ ಒದಗಿಸ್ತೇವೆ ಅಂತ ಒಂದು ಬೋರ್ಡ್ ಹಾಕೊಂಬಿಡಿ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ ಅವರು ಫಸ್ಟ್ ಬರ್ತಾರೆ, ನಿಮಗೆ ಫಸ್ಟ್ ಕಸ್ಟಮರ್ ಬಂದ್ಬಿಟ್ಟು ನೀವು ಕೇಳಿದ ರೇಟಿಗೆ ಡಬಲ್ ಕೊಟ್ಬಿಟ್ಟು ಶಾಮಿಯಾನ ಕೊಡ್ರಪ್ಪ 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 ಅಂದ್ಬಿಟ್ಟು ಶಾಮಿಯಾನವ ತಗೊಂಡು ಹೋಗ್ಬಿಡ್ತಾರೆ. ಪೊಲೀಸರಿಗೆ ಕೇಳಬೇಕಾಗಿರೋ ಪ್ರಶ್ನೆಗಳನ್ನು ಊರಲ್ಲಿರೋರಿಗೆಲ್ಲ ನಾವು ಕೇಳ್ತಾ ಬಂದರೆ ಮಾನ್ಯ ಗೃಹ ಸಚಿವರು ಅಯ್ಯೋ 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 ನನಗೇನು ಗೊತ್ತಪ್ಪ ಅಂತಾರೆ. ಅವರ ಹೆಸರು ಗೊತ್ತಿಲ್ಲ ಗೃಹ ಸಚಿವರು ಅಂತ ಹೇಳ್ಬೇಕು ನಾವು. DK ಶಿವಕುಮಾರ್ ಅವರನ್ನು ಕೇಳಿದ್ರೆ ಅಲ್ಲಪ್ಪ ನಾವು ಏನು ಮಾಡೋಕ್ಕಾಗುತ್ತೆ, ಏನೋ ಮರೆಮಾಚೋದಕ್ಕೆ ಶಾಮಿಯಾನ ಹಾಕಿದ್ದಾರೆ ಅಂತಾರೆ. ನಾವು ನೀವು ತಪ್ಪು ಮಾತಾಡ್ತಾ ಇದ್ದೀವ್ರಿ, ನಮಗೂ ನಿಮಗೂ ಬುದ್ಧಿ ಇಲ್ರೇ. ಶರತ್, ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ನಲ್ಲಿ ಮದುವೆ ಸಮಾರಂಭ ಹಾಗೂ ಇನ್ನಿತರೆ ಶುಭ ಸಮಾರಂಭಗಳು ಬೇರೆ ಬೇರೆ ಕಾರ್ಯಗಳನ್ನು ನಡೆಸ್ಕೊಡುವುದಕ್ಕೆ ಅದನ್ನು ಬಾಡಿಗೆ ಕೊಡ್ತಾರ್ರಿ. ನಿಮ್ಗೆ ಏನ್ರಿ ಗೊತ್ತೇನ್ರಿ ರೇ? ನಿಮಗೆ ಗೊತ್ತಿಲ್ಲದೆ ಮಾತಾಡ್ತಿರಲ್ರಿ, ನಾಟಕ ಮಾಡ್ತೀರೇನ್ರಿ? ಗೊತ್ತಿಲ್ಲ ನಿಮ್ಗೆ ಅಷ್ಟೊಂದು ಒಳ್ಳೊಳ್ಳೆ ಕೆಲಸ ಕಾರ್ಯ ಮಾಡ್ತಾರ್ರಿ. ಅಲ್ಲಿ ಸಮಾಜ ಸೇವೆ ಪಾರ್ಟ್ ಟೈಮ್ಗೋಸ್ಕರ ಅಲ್ಲಿ ಶಾಮಿಯಾನ ಹಾಕ್ಕೊಡ್ತಾರ್ರಿ, ಬಾಡೂಟ ಹಾಕ್ತಾರ್ರಿ. ಏನ್ರಿ ಕಿಂಡಲ್ ಮಾಡ್ತೀರೇನ್ರಿ ನೀವು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ನ ಪೊಲೀಸರನ್ನ ಅಥವಾ ರಾಜ್ಯದ ಗೃಹ ಇಲಾಖೆಯನ್ನು ಕಿಂಡಲ್ ಮಾಡ್ತೀರೇನ್ರಿ? ಒಳ್ಳೆದಾಗಲ್ಲ ರೀ ಇದು. ಶರತ್ ಹೇಳ್ತಾ ಇದ್ದೀನಿ ನಾನು, ನಿಮಗೆ ಕೇಳಿಸ್ಕೊಂಬಿಡಿ, ಒಳ್ಳೇದಲ್ಲ ಇದು, ತಪ್ಪು. ಹಂಗೆಲ್ಲ ಬೈತೀರೇನ್ರಿ? ರಾಜಾತಿಥ್ಯ ಅದು ಇದು ಅಂತೆಲ್ಲ ಬೈತೀರೇನ್ರಿ? ಆದರೆ ಏನು ಮಾಡಿದ್ರು ನಾವು ಪ್ರಶ್ನೆ ಮಾಡೋಗಿಲ್ಲ. ಏನ್ರಿ ನೀವು ಪ್ರಶ್ನೆ ಮಾಡ್ತೀರಿ? ಬಾಡೂಟ ಹಾಕ್ತಾ ಇದ್ದಾರ್ರಿ. ಏನು ಬಾಡೂಟ ಹಾಕ್ಬಾರ್ದಾ? ಶಾಮಿಯಾನ ಹಾಕ್ಬಿಟ್ಟು ಬಿರಿಯಾನಿ ಕೊಡಬಾರ್ದಾ? ಬಾಟ್ಲ್ ತರಿಸ್ಬಿಟ್ಟು ಅದೇನೋ ಕೊಡಬಾರ್ದಾ? ಬಾಕ್ಸ್ ತರಿಸ್ಬಿಟ್ಟು ಅದೇನೋ ಗಾಳಿ ಊದೋದು ಕೊಡಬಾರ್ದಾ? ಏನು ಕೊಡಬಾರ್ದಾ? ಶಾಮಿಯಾನ ಹಾಕಬಾರ್ದಾ ನಿಮಗೆ? ಪೊಲೀಸ್ ಸ್ಟೇಷನ್ ಇರೋದೇ ಅದಕ್ಕಲ್ವೇನ್ರಿ?
ಅದರ್ಧ ಬಾಡಿಗೆ ಕೊಡೋದು ಅದಕ್ಕಲ್ವೇನ್ರಿ? ಹೊಸದಾಗಿ ಇವತ್ತಿಂದ ಟ್ರೆಂಡ್ ಸ್ಟಾರ್ಟ್ ಮಾಡ್ಕೊಂಡಿರೋದು ಗೌರ್ಮೆಂಟ್ ಆಫ್ ಕರ್ನಾಟಕ ರಾಜ್ಯ ಸರ್ಕಾರ ಬೋರ್ಡ್ ಹಾಕೊಂಡಿಲ್ವೇನ್ರಿ? ನಮ್ಮಲ್ಲಿ ಪೊಲೀಸ್ ಸ್ಟೇಷನ್ಗಳನ್ನು ಶಾಮಿಯಾನಗಳನ್ನು ಹಾಕಿ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಬಾಡಿಗೆಗೆ ಕೊಡಲಾಗುವುದು, ಬಾಡಿಗೆ ಇಷ್ಟು ಅಂತ ಬರ್ಕೊಂಡಿಲ್ವೇನ್ರಿ? ಬೋರ್ಡ್ ನೋಡಿಲ್ವೇನ್ರಿ ನೀವು? ಇಲ್ಲ ಸರ್. ನಿಮಗೆ ವಾಟ್ಸಪ್ ಬಂದಿಲ್ವೇನ್ರಿ? ಕಳಿಸಿಲ್ವೇನ್ರಿ? ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ ಅವರು ಕಳಿಸಿಲ್ಲ ನಿಮಗೆ? ನಿಮ್ಮ ಮೊಬೈಲ್ ಸರಿ ಇಲ್ಲ, ಸರಿ ಮಾಡ್ಕೊಳ್ಳಿ. ಇದು ನಮ್ಮ ದುರಂತ. ಇವತ್ತು ಇದನ್ನು ಸಮರ್ಥನೆ ಮಾಡ್ಕೊಳ್ಳೋಕ್ಕೆ 4 ಜನ ಲಜ್ಗೆಟ್ಟವ್ರು ಏನು ಶಾಮಿಯಾನ ಹಾಕೋದಂತೆ, ಅದನ್ನು ಪಾಪ 4 ಜನ ಪೊಲೀಸ್ ಕಾನ್ಸ್ಟೇಬಲು ಬೆರಗು ಗಂಡುಗಳಿಂದ ನೋಡೋದಂತೆ, ಕಟ್ರೋ ಅಂತ ಅನ್ನೋದಂತೆ. ಹೊಟ್ಟೆ ಉರಿದು ಹುಣ್ಣಾಗ್ತದೆ ನನಗೆ, ಸಿಟ್ಟು ನೆತ್ತಿಗೆ ಇರ್ತದೆ ನನಗೆ. ನಾನು ಹೇಳ್ತೀನಿ ಕೇಳಿ ನೇರವಾಗಿ. ಶಾಮಿಯಾನೆಗೆ ಯಾರಿ ಬಾಡಿಗೆ ಕೊಟ್ಟವರು? ಹೂ ಸ್ಪಾನ್ಸರ್ಡ್ ಶಾಮಿಯಾನೆಸ್ ಬಾಡಿಗೆ ಫ್ರೀ ಕೊಟ್ರೇನ್ರಿ? ಫ್ರೀ ಕೊಟ್ರ ಅಥವಾ ಗೃಹ ಇಲಾಖೆ ಕೊಡ್ತಾ ಅಥವಾ ರಾಜ್ಯ ಸರ್ಕಾರದ ಬೊಕ್ಕಸ ಕೊಡ್ತಾ ಅಥವಾ ಮೀಡಿಯಾದವರ ಕಣ್ಣು ತಪ್ಪಿಸೋದಂತೆ? ಏನು ಮೀಡಿಯಾದವ್ರು ಕಣ್ಣು ತಪ್ಪಿಸೋದ್ರಿ ನೀವು? ಯಾರು ಗನಂದಾರಿಗಳು ಅಂತ ನೀವು ಮೀಡಿಯಾದವ್ರು ಕಣ್ಣು ತಪ್ಪಿಸೋದ್ರಿ? ಕಣ್ಣು ತಪ್ಪಿಸ್ರಿ, ಸರ್ರಿ, ಆಯ್ತು ಬಿಡ್ರಿ. ನಮ್ಮದು ಒಂದು 25 ಕ್ಯಾಮ್ರಾ ಕಳಿಸ್ಬಿಟ್ಟು, 4-5 ಬ್ಯಾಕ್ ಪ್ಯಾಕ್ ಕಳಿಸ್ಬಿಟ್ಟು, ನಮ್ಮ 25 ಕ್ಯಾಮ್ರಾಮನ್ಗಳನ್ನು, ರಿಪೋರ್ಟರ್ಗಳನ್ನು ಕಳಿಸ್ಬಿಟ್ಟು, ಅವ್ರನ್ನ ಬಸವಳಿದು ಬೆಂಡ ಹಾಕ್ಸ್ಬಿಟ್ಟು ಈ ಮಳೆಯಲ್ಲಿ ಬಿಸಿಲಲ್ಲಿ ಕೂಡಿಸ್ಬೇಕು ಅಂತ ನಮಗೇನಿಲ್ಲ. ಬೆಟ್ಟಾಕ್ರಿ ಹೋಗ್ರಿ. ಟೆಂಟ್ ಹಾಕೊಂಬಿಡಿ ದೊಡ್ಡದಾಗಿ, ಶಾಮಿಯಾನೆ ಹಾಕಿ. ಆಮೇಲೆ ಇನ್ನೊಬ್ಬನ ಅವನು ಮೊಬೈಲ್ ಫೋನ್ನಲ್ಲಿ ಮಾತಾಡೋದು. ಅದು ಹೌದು. ಅವನವನು ಪ್ರದೋಷನ, ಅವನು ಪೊಲೀಸರ ಪಕ್ಕದಲ್ಲೇ ಅವನ ಹೆಸರಿನಲ್ಲೇ ದೋಷ ಇದೆ, ಅವನು ಪ್ರದೋಷ ಅಂತ. ಅವನು ಅದಕ್ಕೆ ಅಲ್ಲಿ ದೋಷ ಆಗಿರೋದು, ಮೊಬೈಲ್ ಫೋನ್ನಲ್ಲಿ ಮಾತಾಡಿರೋ ದೋಷ. ಆಮೇಲೆ 5 ದಿನ ಸೆಕ್ಷನ್ 144 ಪೊಲೀಸ್ ಸ್ಟೇಷನ್ ಸುತ್ತಮುತ್ತ ಯಾರನ್ನು ಕಾಪಾಡಕ್ರಿ ಇಷ್ಟೆಲ್ಲ ನಾಟ್ಕಾಡ್ತಾ ಇದ್ದೀರಿ? ಅವ್ರು ಹೇಳ್ತಾರೆ ಅಭಿಮಾನಿಗಳು ಬಂದು ಗಲಾಟೆ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ. ನಿಯಂತ್ರಿಸ್ರಿ. ಸೆಕ್ಷನ್ 144 ಹಾಕೊಳ್ಳಿ, ನಿಯಂತ್ರಿಸಿ. ಶಾಮಿಯಾನ ಯಾಕೆ ಹಾಕಿದ್ರಿ? ಬೆಂಗಳೂರಿನ ಎಲ್ಲ ಪೊಲೀಸ್ ಸ್ಟೇಷನ್ಗೂ ನಾಳೆ ಶಾಮಿಯಾನ ಹಾಕಿ. ಎಲ್ಲ ಶಾಮಿಯಾನ ಅಂಗಡಿಯವ್ರಿಗೂ ಲಾಭ ಹಾಕಲಿ, ಅವ್ರು ಚೆನ್ನಾಗಿರಲಿ, ಅವ್ರಿಗೆ ಬಾಡಿಗೆ ಬರಲಿ, ಅವ್ರಿಗೆ ದುಡ್ಡು ಬರಲಿ. ಫೋನಲ್ಲಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡೋದಂತೆ, ಬಿರಿಯಾನಿ ಕೊಡೋದಂತೆ, ಆರೋಪಿಗಳನ್ನು ಆರೋಪಿಗಳ ರೀತಿಯಲ್ಲೇ ನಡೆಸ್ಕೊಳ್ಳದೆ ಇರೋದಂತೆ. ಇದೆಲ್ಲ ಇಲ್ಲಿ ಮಾತ್ರ ಕಾಣುವುದಕ್ಕೆ ಸಾಧ್ಯ. ಪ್ರಶ್ನೆ ಕೇಳಿದ್ರೆ ಹೌದಾ, ನಮ್ಗೆ ಗೊತ್ತೇ ಇಲ್ವಲ್ಲ. ನಾನು ಇದನ್ನು ಯಾವ ಕಾರಣಕ್ಕೂ ಒಪ್ಪೋದಿಲ್ಲ. ಅವ್ರ ಗಮನಕ್ಕೆ ಬರದೆ ಇವೆಲ್ಲ ಆಗುತ್ತಾ ಅಂತ ಗೊತ್ತಿಲ್ಲ. ಅಲ್ರಿ, ಗಮನಕ್ಕೆಲ್ಲ ಬಂದಿರುತ್ತೆ ರೀ. ನಾಟಕ ಮಾಡ್ಕೊಂಡು ಕೂತ್ಕೊಳ್ತಾರಷ್ಟೇ. ನಾಟಕ ಮಾಡ್ಕೊಂಡು ಕೂತ್ಕೊಳ್ಳೋದು. ಯಾರನ್ನ ರಕ್ಷಣೆ ಮಾಡೋದು? ಕೊಲೆಗಾರರು ಅಂತ ಆರೋಪ ಹೊತ್ಕೊಂಡಿರೋರನ್ನ ರಕ್ಷಣೆ ಮಾಡೋದಾ? ಅಥವಾ ಅವ್ರಿಗೆ ಬೇಕಾಗಿರುವ ರಾಜಾತಿಥ್ಯಕ್ಕೆ ಏನಾದರೂ ಡಬಲ್ ಮಾಡಿಬಿಟ್ಟು ಕೊಡೋದಾ? ಅವ್ರಿಗೆ ಅದನ್ನು ಕುಡಿಯೋಕ್ಕೆ ನೀರು ಬೇಕಂತಲ್ಲ ಗ್ಲಾಸಲ್ಲಿ, ಆ ನೀರನ್ನ ಬೇರೆ ಯಾವುದಾದ್ರೂ ಬ್ರ್ಯಾಂಡ್ ಕೇಳಿದ್ರು ಅಂತ ತರಿಸಿ ಕೊಡೋದಾ? ಅಥವಾ ಅವ್ರಿಗೆ ಊದ್ಕಡ್ಡಿ ಬೇಕಾಗಿತ್ತಂತಲ್ಲ ಬಾಯಿಂದ ಹೊಗೆಬೇಡಕ್ಕೆ, ಆ ಊದ್ಕಡ್ಡಿನ ಬೇರೆ ಬ್ರ್ಯಾಂಡಿನ ತರಿಸ್ಕೊಡೋದಾ? ವಾಸನೆ ಬೇರೆ ಚೆನ್ನಾಗಿ ಬರ್ತದೆ ಅಂತ. ಸಿಟ್ಟು ಹೆಂಗೆ ಬರ್ತದೆ ಅಂತಂದರೆ, ನಾನು ಲೈಫ್ ಟೈಮಲ್ಲಿ ನೋಡಿಲ್ಲ ರೀ ಯಾವುದೇ ಈ ಥರದ ಪೊಲೀಸ್ ಸ್ಟೇಷನ್ಗೆ ಶಾಮಿಯಾನ ಹಾಕಿರೋದನ್ನು ಲೈಫಲ್ಲಿ ನೋಡಲಿಲ್ಲ ರೀ. ಅದು ಅಲ್ಲದೆ ಸಮಯಕ್ಕೆ ತಕ್ಕಂತೆ ಬದಲಾಗುತ್ತೆ. ಸಂಜೆ ಟೈಮ್ ಆದಮೇಲೆ ಮೋಸ್ಟ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಆಗಿಬಿಡುತ್ತೆ ಅನ್ನೋ ಥರ ಮಾತಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಜನ. ಕೇಳಿದೆಲ್ಲ ಸಿಗುತ್ತಲ್ಲ ಸರ್. ಅಲ್ರಿ, ನನ್ನ ಶರತ್, ನಾನು ಕೇಳೋದು ನಿಮಗೆ, ಪೊಲೀಸ್ ಸ್ಟೇಷನ್ಗೆ ಶಾಮಿಯಾನ ಹಾಕ್ತೀರಿ ಅಂತಂದರೆ ಪೊಲೀಸ್ ಸ್ಟೇಷನ್ ಯಾಕಿರುತ್ತೆ? ಪೊಲೀಸ್ ಸ್ಟೇಷನ್ ಯಾಕಪ್ಪ ಇರೋದು? ಅಮಾಯಕರಿಗೆ, ಅನ್ಯಾಯಕ್ಕೊಳಗಾದವ್ರಿಗೆ, ನೋವಿಗೊಳಗಾದವ್ರಿಗೆ ಸಾಂತ್ವನ ಹೇಳುವ ಕೇಂದ್ರವೂ ಕೂಡ ಹೌದು ಪೊಲೀಸ್ ಸ್ಟೇಷನ್. ಅವ್ರು ಬರೋಕ್ಕೂ ಅವಕಾಶ ಇಲ್ಲ ಈಗ. ಅದೇನೇ, ಯಾರು ಬರಬಾರ್ದು. ಒಂದು 14-15 ಜನರ ಕೇಂದ್ರ, ತಾಣ, ಗ್ಯಾಂಗ್. ದೇ ಹ್ಯಾವ್ ಗ್ಯಾಂಗ್ಡ್ ಅಪ್ ದೆಮ್ಸೆಲ್ವ್ಸ್ ಇನ್ಸೈಡ್. ನನಗೆ ಮೊದಲು ಪೊಲೀಸರ ಬಗ್ಗೆ ಬಹಳ ಖುಷಿ ಇತ್ತು. 3 ಜನ ಬಂದರು, 3 ಜನ ಸರೆಂಡರ್ ಆದರು. 3 ಜನ ಸರೆಂಡರ್ ಆದ ನಂತರದಲ್ಲಿ ಪೊಲೀಸರು ಅವರ ಮೊಬೈಲ್ ಫೋನ್ ಡೀಟೇಲ್ಗಳನ್ನು ತೆಗೆಸಿದ್ರು, ಕಾಲ್ ರೆಕಾರ್ಡ್ಗಳನ್ನು ತೆಗೆಸಿದ್ರು, ಯಾರ್ಯಾರಿಗೆ ಕಾಲ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಬಂತು. ಆ ಡೀಟೇಲ್ಸಲ್ಲಿ ಇವರು ಅವರ ನಾಯಕನಿಗೆ ಕಾಲ್ ಮಾಡಿದ್ದು ಸ್ಪಷ್ಟವಾಗಿ ಗೊತ್ತಾಯಿತು. ಅದಾದಮೇಲೆ ಪೊಲೀಸರು ಜಾಡು ಹಿಡಿದ್ರು, ಪೊಲೀಸರು ಅರೆಸ್ಟ್ ಮಾಡ್ಕೊಂಬಂದರು ಮೈಸೂರಿಂದ. ಎಸ್,
I was happy with the police. I was clapping. Come on, great job. But not anymore. Not anymore. ಮೀಡಿಯಾದವ್ರನ್ನ ತಳ್ಳೋದು, ಜನರಿಗೆ ಬಿಡದೇ ಇರೋ ಥರ ಇವಾಗ ಅವಕಾಶವನ್ನು ಮಾಡಿಕೊಟ್ಟಿರೋದು, ಜನರಿಗೆ ಬಿಡದೇ ಇರೋ ಥರ. ಹೌದು, ಆಯ್ತು ಬಿಡ್ರಿ, ನಾವು ಮೀಡಿಯಾದವ್ರು ಬ್ರಹ್ಮರಲ್ಲ ಬಿಡ್ರಿ, ನಾವು ಸರಿಗಿಲ್ಲ ಮೀಡಿಯಾದವರು, ನಾವು ನೆಟ್ಟಿಗೇ ಇಲ್ಲ, ನನ್ನ ಬೆನ್ನು ನನಗೆ ಕಾಣಿಸೋದೇ ಇಲ್ಲ, ನನಗೆ ಬುದ್ಧಿನೇ ಇಲ್ಲ, ನಾನು ಪರಮ ದಡ್ಡ ಶತದಡ್ಡ, ನಾನು ಪರಮ ಮೂರ್ಖ, ನಾನು ಮೂರ್ಖ, ನಾನು ಸರಿಗಿಲ್ಲ, ನನ್ನ ಮೀಡಿಯಾದವನು. ಆಯಿತು, ಜನ ಬರ್ತಾರಲ್ರಿ ಕಂಪ್ಲೇಂಟ್ಗಳು ತಗೊಂಡು. ಹೌದು ಸಾರ್ ನನಗೆ ಅನ್ಯಾಯ ಆಗಿದೆ, ಅವನು ಯಾವನೋ ಮೋಸ ಮಾಡಿದ್ದಾನೆ, ಸಾರ್ ನನ್ನ ವಿರುದ್ಧ 120B ಕ್ರಿಮಿನಲ್ ಕಾನ್ಸ್ಪಿರಸಿ ಆಗಿದೆ, ಸಾರ್ 384 ಎಕ್ಸ್ಟಾರ್ಷನ್ ಆಗಿದೆ, ಸಾರ್ ಅವನು ಯಾವನೋ ನನ್ನನ್ನು ಬೆದರಿಸ್ತಾ ಇದ್ದಾನೆ, ಸಾರ್ ಅವನು ಯಾವನೋ 307 ಮರ್ಡರ್ ಅಟೆಂಪ್ಟ್ ಮಾಡಿದ್ದಾನೆ, ಸಾರ್ ಅವನು ಯಾರೋ ಅಲ್ಲಿ ಮರ್ಡರ್ ಮಾಡಿಬಿಟ್ಟಿದ್ದಾನೆ 302, ಸಾರ್ ಅಲ್ಲಿ ಯಾವನೋ ಅವನು 304 ಕಲ್ಪಬಲ್ ಹೋಮಿಸೈಡ್ ಮಾಡಿದ್ದಾನೆ, ಸಾರ್ ಅಲ್ಲಿ ಯಾವನೋ ಅವನು ವಂಚನೆ ಮಾಡಿದ್ದಾನೆ 420 IPC. ಜನ ಬರಬೇಕಲ್ವೇನ್ರಿ ಗೇಟ್ ದಾಟ್ಕೊಂಡು? ಹೌದು, ಶಾಮಿಯಾನ ಹಾಕಿ ಅವ್ರನ್ನ ಒಳಗಡೆನೂ ಬಿಟ್ಕೊಳಲ್ವಾ ನೀವು? ನಾಟಕ ಮಾಡ್ತೀರೇನ್ರೇ? ನಾಟಕ ಮಾಡ್ತೀರಾ? ದುರಂತದ ಪರಮಾವಧಿಗೆ ಸಾಕ್ಷಿಯಾಗಿ ನಿಂತ್ಕೊಳ್ತಾ ಇದ್ರು. ಇವತ್ತು ಮೀಡಿಯಾ ಹೌಸಸ್ಗಳು ಪ್ರಶ್ನೆ ಮಾಡ್ತಾ ಇದ್ರು. ಮಾನ್ಯ ಗೃಹ ಸಚಿವರಾಗಿರುವ ಶ್ರೀಯುತ ಗೌರವಾನ್ವಿತ ಹಿರಿಯರು, ದೊಡ್ಡವರು, ಬಲ್ಲವರು, ತಿಳಿದವರು, ಜ್ಞಾನವಂತರು, ನೀತಿವಂತರು ಗೃಹ ಸಚಿವರು ನನಗೆ ಗೊತ್ತೇ ಇಲ್ಲ ಅಂತ ಕನ್ನಡಕ ಹಾಕೊಂಡು ಹೋಗ್ಬಿಡ್ತಾರೆ ಒಳಗೆ ಅಂತಂದರೆ, ಸಾರ್ ನೀವು ಆ ಕನ್ನಡಕ ತೆಗೆದಿಟ್ಟು ನೋಡಿ ಸಾರ್ ಒಂದು ಸಲ. ನಮಗೆಲ್ಲರಿಗೂ ಅನಿಸ್ತಾ ಇದೆ ಏನೇನೋ ಅನ್ಯಾಯ ನಡೀತಾ ಇದೆ ಒಳಗಡೆ. ಶಾಮಿಯಾನದ ಅಡಿಯಲ್ಲಿ ಒಂದು ದೊಡ್ಡ ಪಾರ್ಟಿ ಗ್ಯಾಂಗೇ ಶುರುವಾಗಿದೆ ಅಂತ. ಪ್ಲೀಸ್ ಸರ್, ದಯಮಾಡಿ ಸರ್, ಹಿಂಗೆ ಅಂದ್ಬಿಟ್ರೆ ಹೆಂಗೆ ಸರ್? ಹ್ಞೂ ಅಂತ ಅನ್ನಿ ಸಾರ್ ಒಂದು ಸಲ. ಪರಮೇಶ್ವರ್ ಸಾರ್, ವಿ ರಿಕ್ವೆಸ್ಟ್, ಯು ಆರ್ ದಿ ಮೋಸ್ಟ್ ನಾಲೆಡ್ಜಬಲ್, ಮೋಸ್ಟ್ ಹಂಬಲ್, ಮೋಸ್ಟ್ ಅಮೇಝಿಂಗ್ ಪಾಲಿಟಿಷಿಯನ್ ಸರ್. ಶಾಮಿಯಾನ ಹಾಕೊಂಡು ಮಜಾ ಮಾಡ್ತಾ ಇದ್ದಾರೆ ಸರ್ ನಮ್ಮ ರಾಜ್ಯದ ಪೊಲೀಸ್ ಸ್ಟೇಷನ್ನಲ್ಲಿ. ಎಷ್ಟು ರೀ ಶಾಮಿಯಾನಾಗ ಬಾಡಿಗೆ ಶರತ್? ಸರ್ ಅಂದಾಜು 2,000-3,000 ರೇಂಜಿಗೆ ಆಗ್ಬೋದು ಸರ್. It is shameful, brutal, dishonest, untrustworthy, unacceptable, unwarranted by the police of Annapurneshwar Nagara Police Station. ಈ ಗೌರ್ಮೆಂಟ್ಗೂ ಗೊತ್ತಿಲ್ಲ, ಏನಕ್ಕೂ ಗೊತ್ತಿಲ್ಲ. ಮೋಸ್ಟ್ಲಿ ಬೋರ್ಡ್ ಹಾಕ್ತಾರೆ ಅನ್ಸುತ್ತೆ, ಇನ್ನು 5 ದಿನ ಇಲ್ಲಿ ಯಾರು ಬರೋವಾಗಿಲ್ಲ ಅಂತೇಳಿ. ನೆಕ್ಸ್ಟ್ 5 ದಿನ 144 ಸೆಕ್ಷನ್ ಬೇರೆ ಹಾಕ್ಬಿಟ್ಟಿದ್ದಾರೆ. ಶಾಮಿಯಾನ ಹಾಕಿದ್ಮೇಲೆ ಪ್ರೋಗ್ರಾಮ್ ಮಾಡಬೇಕು, ಅಲ್ಲೊಂದು ಆರ್ಕೆಸ್ಟ್ರಾ ಹಾಕ್ಬೇಕು, ಫೋಟೋಶೂಟ್ ಆಗಬೇಕು, ಫೋಟೋಶೂಟು ಆಗ್ಬೇಕು, ಬಾಡೂಟು ಆಗ್ಬೇಕು, ಒಂದು 100 ಜನನ ಕರೆದು ಊಟವೂ ಹಾಕ್ಸ್ಬೇಕು. ಶಾಮಿಯಾನ ಹಾಕಿರೋದೇ ಕುಣಿತವೂ ಆಗ್ಬೇಕು, ಶೂಟಿಂಗು ಆಗ್ತದೋ ಏನೋ. ಶೂಟಿಂಗ್ ಇತ್ತೇನ್ರಿ ಈ ಥರದ್ದೇನಾದರೂ ಸಿನಿಮಾದು? ಶೂಟಿಂಗ್ ಮಾಡೋಕ್ಕೆ ಶಾಮಿಯಾನ ಹಾಕೊಟ್ಬಿಟ್ರೇನ್ರಿ? ಅವರೇ ಹೇಳ್ಬೇಕು ಸರ್ ಇದು. ಓಕೆ, ನಾನು ಲಾಸ್ಟ್ ಒಂದೇ ಹೇಳ್ಬಿಡ್ತೀನಪ್ಪ. ದಯಮಾಡಿ ಶಾಮಿಯಾನ ಅಂಗಡಿಯವರು ನಿಮ್ಮ ಬೋರ್ಡ್ಗಳನ್ನು ಚೇಂಜ್ ಮಾಡ್ಕೊಳ್ಳಿ. ಮದುವೆ, ಶುಭ ಸಮಾರಂಭಗಳಿಗೆ, ಇನ್ನಿತರ ಕಾರ್ಯಕ್ರಮಗಳಿಗೆ, ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ನಮ್ಮಲ್ಲಿ ಶಾಮಿಯಾನಗಳನ್ನು ಒದಗಿಸಿಕೊಡಲಾಗುವುದು ಅನ್ನುವ ಜಾಗದಲ್ಲಿ ತಾವು ದಯಮಾಡಿ ಪೊಲೀಸ್ ಸ್ಟೇಷನ್ನಿಗೂ ಒದಗಿಸಿಕೊಡಲಾಗುವುದು. ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಸ್ಟೇಷನ್ನಿನ ರೆಫರಲ್ ಕೋಡ್, ಡಿಸ್ಕೌಂಟ್ ಕೋಡ್ ಶಾಮಿಯಾನ 10 ಅಂತ ತಗೊಂಬಂದರೆ, ಕೂಪನ್ ಕೋಡ್ ತಗೊಂಬಂದರೆ 10% ಡಿಸ್ಕೌಂಟ್ ಕೊಡಲಾಗುತ್ತೆ. ಓಕೆ, ಆಯ್ತೇನ್ರಿ? ಡಿಸ್ಕೌಂಟ್ ಕೋಡ್ ಹೇಳಿದ್ದೀನಿ ನೋಡಿ, 10% ಡಿಸ್ಕೌಂಟ್ ಕೊಡ್ತಾರೆ. ಶಾಮಿಯಾನ 10 ಅಂತ ಡಿಸ್ಕೌಂಟ್ ಕೋಡ್ ವೆಬ್ಸೈಟಲ್ಲೆಲ್ಲ ಸಿಗ್ತದಲ್ಲ, ಅಮೆಝಾನಲ್ಲಿ, ಬೇರೆ ಬೇರೆ ಕಡೆಗಳಲ್ಲಿ ಸಿಗ್ತದಲ್ಲ. ಕೂಪನ್ ಕೋಡ್ ಹಾಕಿ 10% ಡಿಸ್ಕೌಂಟ್ ಕೊಡ್ತೀವಿ. ಬರ್ತದಲ್ವೇನ್ರಿ? ಹೌದು ಸರ್. ಹಂಗೇನೇ ನೀವು ನಾಳೆ ಶಾಮಿಯಾನ ಹಾಕ್ಸ್ಕೋಬೇಕು ಅಂತಂದರೆ, ನೀವು ಮದುವೆಗಿದ್ಬೇಕು ಶಾಮಿಯಾನ ಹಾಕ್ಸ್ಕೋಬೇಕಂದ್ರೆ ಷರತ್ತು ನೋಡಿ, ಪ್ಲ್ಯಾನ್ ಮಾಡ್ಕೊತಾ ಇದ್ದೀರಿ ಈಗಾಗಲೇ. ಈ ಅಂಗಡಿನೇ ಹಿಡ್ಕೊಂಬಿಡಿ. ಕಾಂಟ್ಯಾಕ್ಟ್ ಅಂಡ್ Come on, joke of the day.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.